ನಮಸ್ಕಾರ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಸಂಚಾರ ಆಗಿದೆ. ಬಿಜೆಪಿಯ ಹಲವು ನಾಯಕರಿಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಅದರಲ್ಲೂ ಯತ್ನಾಳ್ ಅವರಿಗೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳಬಹುದು. ನೋಡೋವರೆಗೂ ನೋಡಿ ಬಿಜೆಪಿಯ ಹೈಕಮಾಂಡ್ ಕೊನೆಗೂ ಬಣ ಬಡಿದಾಟಕ್ಕೆ, ಬಿಜೆಪಿಯಲ್ಲಿ ಭುಗಿಲೆದ್ದಿದ್ದ ಅಸಮಾಧಾನಕ್ಕೆ ಮದ್ದು ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ವರ್ಷಗಳ ಕಾಲ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು. ಆ ಮೂಲಕ ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಗೆಲುವಾಗಿದೆ. ಇನ್ನು ಕೇವಲ ಯತ್ನಾಳ್ ಮಾತ್ರ ಅಲ್ಲ, ರಾಜ್ಯ ಬಿಜೆಪಿಯ ಹಲವು ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನೂ ಇಬ್ಬರು ಪಕ್ಷದಿಂದ ಉಚ್ಚಾಟನೆಗೊಳ್ಳಲಿದ್ದಾರೆ. ರಾಜ್ಯ ಬಿಜೆಪಿಯ ಹಲವು ನಾಯಕರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಹೊರಡಿಸಿದೆ. ಹಾಗಾದ್ರೆ ಇಲ್ಲಿವರೆಗೂ ಸುಮ್ಮನಿದ್ದು ದಿಢೀರ್ ಅಂತ ಯತ್ನಾಳ್ ಅವರನ್ನ ಉಚ್ಚಾಟನೆಗೊಳಿಸಿದ್ದು ಯಾಕೆ? ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತಾ? ಉಚ್ಚಾಟನೆಗೆ ಬಲಿಯಾಗ್ತಿರುವಂತಹ ಇನ್ನಿಬ್ಬರು ನಾಯಕರು ಯಾರು? ಶೋಕಾಸ್ ನೋಟಿಸ್ ಮೂಲಕ ಯಾರ್ಯಾರಿಗೆ ಶಾಕ್ ನೀಡ್ತು ಬಿಜೆಪಿ ಹೈಕಮಾಂಡ್? ಆ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರ, ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ವಿರುದ್ಧವಾಗಿ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಂತಹ ಯತ್ನಾಳ್ ಅವರಿಗೆ ದೊಡ್ಡ ಆಘಾತ ಎದುರಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ತೀನಿ ಅಂತ ತೊಡೆತಟ್ಟಿ ನಿಂತಿದ್ದ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಆ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದ ಬಿಜೆಪಿ ಶಾಸಕ. ಅವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಗೊಳಿಸಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ. ಯಾವುದೇ ಪಕ್ಷಕ್ಕೆ ಅದರದ್ದೇ ಆದಂತಹ ಒಂದಷ್ಟು ನೀತಿ ನಿಯಮಗಳು ಅಂತ ಇರುತ್ತೆ. ಪಕ್ಷಕ್ಕೆ ಆದಂತಹ ಒಂದು ಶಿಸ್ತು ಇರುತ್ತೆ. ಎಷ್ಟೇ ಅಸಮಾಧಾನ ಇದ್ರೂ ಪಕ್ಷದ ಚೌಕಟ್ಟಿನಲ್ಲಿ 4 ಗೋಡೆಗಳ ಮಧ್ಯೆ ವರಿಷ್ಠರ ಜೊತೆಗೆ ಅದನ್ನು ಹಂಚಿಕೊಳ್ಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ. ಆದರೆ ಯತ್ನಾಳ್ ಅವರು ಮಾತ್ರ ನಿರಂತರವಾಗಿ ಪಕ್ಷದ ಹಿರಿಯ ನಾಯಕರಿಂದ ಹಿಡಿದು ಹೈಕಮಾಂಡ್ ವರಿಷ್ಠರ ವಿರುದ್ಧವಾಗಿಯೂ ಗುಡುಗಿದ್ರು. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ ಕಳೆದ ಒಂದಷ್ಟು ವರ್ಷಗಳಿಂದ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಬಂದಿದ್ರು. 2 ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ರು. ಕೊನೆಗೆ ಇತ್ತೀಚೆಗೆ ಫೆಬ್ರವರಿ 10ಕ್ಕೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಡ್ತಾರೆ. ಅದಕ್ಕೆ ಯತ್ನಾಳ್ ಅವರು ಉತ್ತರವನ್ನು ಸಹ ನೀಡಿದ್ರು. ಆದರೆ ಯತ್ನಾಳ್ ಅವರ ಉತ್ತರ, ಅದರ ಸ್ಪಷ್ಟನೆಗಳನ್ನು ಕೇಂದ್ರ ಶಿಸ್ತು ಸಮಿತಿ ಒಪ್ಪಲಿಲ್ಲ. ಕಳೆದ ಹಲವು ದಿನಗಳಿಂದ ಯತ್ನಾಳ್ ಅವರಿಗೆ ಶಿಸ್ತು ಕ್ರಮ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅಂತಿಮವಾಗಿ ಉಚ್ಚಾಟನೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ವೀಕ್ಷಕರೇ, ಯತ್ನಾಳ್ ಅವರ ಉಚ್ಚಾಟನೆಯ ಈ ಒಂದು ನಿರ್ಧಾರದಿಂದ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ರೆಬೆಲ್ ನಾಯಕರಿಗೂ ಈಗ ನಡುಕ ಹುಟ್ಟಿದೆ. ಬೆಳಗಾವಿಯ ಪ್ರಮುಖ ನಾಯಕ ರಮೇಶ್ ಜಾರಕಿಹೊಳಿ, ಬೆಂಗಳೂರಿನ ಅರವಿಂದ್ ಲಿಂಬಾವಳಿ, ದಾವಣಗೆರೆಯ GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, BP ಹರೀಶ್, ಈ ರೀತಿಯಾಗಿ ಹಲವು ನಾಯಕರು ಯತ್ನಾಳ್ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ರು. ಈಗ ಅವರಿಗೂ ಒಂದಷ್ಟು ನಡುಕ ಹುಟ್ಟಿದೆ. ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕವಾಗಿ ಈ ರೆಬೆಲ್ ನಾಯಕರಿಗೂ ಪರೋಕ್ಷವಾದಂತಹ ಎಚ್ಚರಿಕೆ ಸಂದೇಶ ರವಾನೆ ಆಗಿದೆ. 2ನೇ ಬಾರಿ ನೋಟಿಸ್ ಕೊಟ್ಟಾಗ ಯತ್ನಾಳ್ ಅವರು ಒಂದು ವೇಳೆ ಸುಮ್ಮನಿದ್ದಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ತಮ್ಮದೇ ಆದಂತಹ ತಂಡವನ್ನು ಕಟ್ಕೊಂಡು ಪ್ರತ್ಯೇಕ ಸಭೆಗಳ ಮೇಲೆ ಸಭೆ ಮಾಡ್ತಾ ಬಂದರು. 2ನೇ ನೋಟಿಸ್ ನಂತರನೂ ತಮ್ಮ ಅಬ್ಬರವನ್ನು ಮುಂದುವರಿಸಿದ್ರು. ಈಗ ಈ ಒಂದು ಉಚ್ಚಾಟನೆ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಕ್ಷದ ಕೇಂದ್ರ ಶಿಸ್ತು ಸಮಿತಿ 2025 ಫೆಬ್ರವರಿ 10ಕ್ಕೆ ನಿಮಗೆ ಒಂದು ನೋಟಿಸನ್ನು ಕೊಟ್ಟಿತ್ತು. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಪರಿಗಣಿಸಿದೆ. ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಹಾಗೆ ನಡವಳಿಕೆಯ ಭರವಸೆಗಳನ್ನು ನೀಡಿದ್ರೂ ಸಹ ಪಕ್ಷದ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸಿರೋದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 6 ವರ್ಷಗಳ ಅವಧಿಗೆ ಉಚ್ಚಾಟನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಹಾಗೆ ನೀವು ಇಲ್ಲಿಯವರೆಗೆ ಹೊಂದಿದ್ದಂತಹ ಯಾವುದೇ ಪಕ್ಷದ ಹುದ್ದೆಯಿಂದಲೂ ನಿಮ್ಮನ್ನು ತೆಗೆದುಹಾಕಲಾಗಿದೆ ಅಂತ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಅವರ ಶಾಸಕ ಸ್ಥಾನಕ್ಕೂ ಇದರಿಂದ ಕುತ್ತು ಬರುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಶಾಸಕ ಸ್ಥಾನದಲ್ಲಿ ಅವರು ಸ್ವತಂತ್ರವಾಗಿ ಮುಂದುವರಿಬಹುದು. ಒಂದು ವೇಳೆ ಅವರೇನಾದರೂ ಪಕ್ಷದ ಚಿಹ್ನೆಯಡಿ ಗೆದ್ದಿರೋದು ತನಗೆ ಬೇಡ ಅಂತ ಹೇಳಿ ರಾಜೀನಾಮೆ ಕೊಟ್ಟರೆ ಆಗ ಶಾಸಕ ಸ್ಥಾನ ರದ್ದಾಗುತ್ತೆ, ಪುನಃ ಚುನಾವಣೆಗೆ ಹೋಗಬಹುದು. ಏನಾಗುತ್ತೆ ಅಂತ ಹೇಳಿದ್ರೆ, ಯತ್ನಾಳ್ ಅವರು ಇಲ್ಲಿವರೆಗೂ ಬಹಳ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸ್ತಾ ಇದ್ರು. ಈಗ ಉಚ್ಚಾಟನೆ ಮಾಡಿರೋದ್ರಿಂದ ಅವರ ವರ್ಚಸ್ಸಿನ ಪ್ರಶ್ನೆ ಆಗುತ್ತೆ. ಹೀಗಾಗಿ ಶಾಸಕ ಸ್ಥಾನವನ್ನು ತ್ಯಜಿಸುವಂತಹ ನಿರ್ಧಾರಕ್ಕೆ ಬಂದರೂ ಬರಬಹುದು. ಹೀಗಾಗಿ ಯತ್ನಾಳ್ ಅವರ ಮುಂದಿನ ನಡೆ ಏನು, ಈ ಬಗ್ಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾರೆ, ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಹಾಗೆ BY ವಿಜಯೇಂದ್ರ ಅವರು ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಈ ಉಚ್ಚಾಟನೆ ಆದೇಶ ಹೊರಬಿದ್ದಿರುವಂಥದ್ದು. ಇದು ಬಹಳ ಅಚ್ಚರಿಗೆ ಕಾರಣ ಆಗಿದೆ. ಈ ಉಚ್ಚಾಟನೆಯಿಂದಾಗಿ ರಾಜ್ಯ ಬಿಜೆಪಿಯ ಬಣ ಬಡಿದಾಟದಲ್ಲಿ ವಿಜಯೇಂದ್ರ ಅವರ ಕೈ ಮೇಲಾದಂತಾಗಿದೆ. ಆದರೆ ವಿಜಯೇಂದ್ರ ಬಣಕ್ಕೂ ಒಂದು ಶಾಕ್ ಇದೆ.
ಅಷ್ಟು ಮಾತ್ರ ಅಲ್ಲ, ಯತ್ನಾಳ್ ಅವರ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ಮತ್ತಿಬ್ಬರು ನಾಯಕರು ಉಚ್ಚಾಟನೆಯಾಗೋದು ಫಿಕ್ಸ್ ಅಂತಾನೆ ಹೇಳ್ಬಹುದು. ಯತ್ನಾಳ್ ಅವರಿಗಿಂತನೂ ದೊಡ್ಡ ಮಟ್ಟದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ತಮ್ಮ ನಡೆಯ ಬಗ್ಗೆ ಅಕಸ್ಮಾತ್ ಏನಾದರೂ ಅಸಮಾಧಾನ ಹೊಂದಿ ಹೈಕಮಾಂಡ್ ಏನಾದರೂ ಉಚ್ಚಾಟನೆ ಮಾಡಿದ್ರೆ ಮಾಡಲಿ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯ ಒಳಬೇಗುದಿಗೆ ಬಿಜೆಪಿ ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿರುವಂಥದ್ದು. ರಾಜ್ಯದ 3 ಬಿಜೆಪಿ ಶಾಸಕರು 2 ಮಾಜಿ ಸಚಿವರಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಈ ನೋಟಿಸ್ಗೆ 72 ಗಂಟೆಗಳಲ್ಲಿ ಉತ್ತರವನ್ನು ಕೊಡಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಯಾರ್ಯಾರು ಅಂತ ಹೇಳಿದ್ರೆ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೆ ಬಿ.ಪಿ. ಹರೀಶ್, ಈ 3 ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪಕ್ಷದ ಆಂತರಿಕ ವಿಚಾರವನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಆರೋಪದ ಮೇಲೆ ಈ ನೋಟಿಸ್ ಕೊಟ್ಟಿರುವಂಥದ್ದು. ಇದರಲ್ಲಿ ಬಿ.ಪಿ. ಹರೀಶ್ ಅವರು ಯತ್ನಾಳ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವ ನಾಯಕ. ಮತ್ತೊಂದು ಕಡೆ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ನಿರಂತರವಾಗಿ ಬಿಜೆಪಿಯಲ್ಲಿದ್ದರೂ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಅಂದರೆ ಬಿಜೆಪಿ ಪಕ್ಷದಲ್ಲಿದ್ದು ಕಾಂಗ್ರೆಸ್ಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ರಾಜ್ಯ ರಾಜಕೀಯದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇವರಿಬ್ರು ಹೆಸರಿಗೆ ಮಾತ್ರ ಬಿಜೆಪಿ ಪಕ್ಷದ ಶಾಸಕರು. ಆಪರೇಷನ್ ಕಮಲದ ಮೂಲಕವಾಗಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಕಮಲದ ಕ್ಯಾಂಪ್ ಸೇರ್ಕೊಂಡಂಥವ್ರು. ಆದರೆ ಇದೀಗ ಕಮಲ ಪಾಲಿಗೆ ಬಹಳ ದುಬಾರಿಯಾಗಿದ್ದಾರೆ. ಕಾರಣ ಪಕ್ಷದ ಶಾಸಕರಾಗಿ ಅವರು ನಡೆದುಕೊಳ್ತಿರುವಂತಹ ರೀತಿ ಬಿಜೆಪಿ ನಾಯಕರಿಗೆ ಬಹಳ ಮುಜುಗರ ಉಂಟು ಮಾಡ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಸಹಕಾರಿ ಸಚಿವರಾಗಿದ್ದರು. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದರು. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರೂ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು. ಆದರೆ ಚುನಾವಣೆಯ ಬಳಿಕ ಇಬ್ಬರ ನಿಲುವು ಬದಲಾಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇಲ್ಲ. ಬದಲಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಪದೇ ಪದೇ ಭೇಟಿ ಕೊಡ್ತಿದ್ದಾರೆ. ಅದರಲ್ಲೂ ಸೋಮಶೇಖರ್ ಅವರು ಪದೇ ಪದೇ ಪಕ್ಷಕ್ಕೇನೆ ಸೆಡ್ಡು ಹೊಡೆದು ಮಾತನಾಡಿದ್ದಾರೆ. ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗಿದೆ, ಯಾವುದೇ ಕ್ರಮ ಕೈಗೊಂಡ್ರೂ ಸ್ವಾಗತ ಅಂತ ಹೇಳಿದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಹಾಜರಾಗಿ ಬಿಜೆಪಿಯ ಕೋರ್ ಕಮಿಟಿ ಸಭೆಗೆ ಅವರು ಗೈರಾಗಿದ್ರು. ಇದು ಬಿಜೆಪಿಗೆ ತೀವ್ರವಾದಂತಹ ಮುಜುಗರ ಉಂಟು ಮಾಡಿದೆ. ಇದು ಎಸ್.ಟಿ. ಸೋಮಶೇಖರ್ ಅವರ ಕಥೆ. ಆದರೆ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು ಅನ್ನೋ ಆರೋಪ ಇದೆ. ಇನ್ನು ಅವರ ಪುತ್ರ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆಗಿದ್ದಾರೆ. ಬಿಜೆಪಿಯವರು ನಡೆಸ್ಕೊಂಡಂತಹ ರೀತಿ ಬಗ್ಗೆ ಬೇಜಾರಾಗಿದೆ, ಮತ್ತೆ ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸ್ತೀವಿ ಅಂತ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಭರ್ಜರಿಯಾದ ಪ್ರಚಾರವನ್ನು ಮಾಡಿದ್ರು. ಈ ಇಬ್ಬರೂ ನಾಯಕರು ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಪದೇ ಪದೇ ಭೇಟಿ ಕೊಡ್ತಿದ್ದಾರೆ. ಇದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯ ಇತರ ಶಾಸಕರಿಗಿಂತ ತಮ್ಮ ಕ್ಷೇತ್ರಕ್ಕೆ ಈ ಇಬ್ಬರು ಹೆಚ್ಚಿನ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರದಿಂದ ಪಡೆದುಕೊಂಡಿರುವಂಥದ್ದು. ಇನ್ನು ಬಿಜೆಪಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸದನದ ಹೊರಗೆ ಹಾಗೆ ಒಳಗೆ ಹೋರಾಟವನ್ನು ಮಾಡ್ತಾ ಇದ್ರೆ, ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಇನ್ನು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೂ ತಮ್ಮ ಮತವನ್ನು ಕಾಂಗ್ರೆಸ್ ಪರವಾಗಿ ಚಲಾಯಿಸಿದ್ರು. ಸದ್ಯ ಬಿಜೆಪಿ ಹೈಕಮಾಂಡ್ ಈ ಇಬ್ಬರಿಗೂ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸದ್ಯದಲ್ಲೇ ಈ ಇಬ್ಬರು ಸಹ ಉಚ್ಚಾಟನೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ವಿಜೇಂದ್ರ ಅವರ ಬಣದ ನಾಯಕರಿಗೂ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಯಡಿಯೂರಪ್ಪ ಅವರ ಆಪ್ತರಾದಂತಹ ಮಾಜಿ ಸಚಿವರಾದ ರೇಣುಕಾಚಾರ್ಯ ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಅಲ್ಲಿಗೆ ಬಿ.ಪಿ. ಹರೀಶ್, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ 5 ಮಂದಿಗೆ ಶೋಕಾಸ್ ನೋಟಿಸ್ ಜಾರಿಯಾದಂತಾಗಿದೆ. ಇದರಲ್ಲಿ ಬಿ.ಪಿ. ಹರೀಶ್ ಅವರು ಈಗಾಗಲೇ ಹೇಳಿದ ಹಾಗೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಇನ್ನು ರೇಣುಕಾಚಾರ್ಯ ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರೋರು. ಈ ಇಬ್ಬರು ಸಹ ಯತ್ನಾಳ್ ಅವರಿಗೆ ಟಾಂಗ್ ಕೊಡೋದಕ್ಕೆ ಸಭೆ ಮೇಲೆ ಸಭೆ ಮಾಡಿದ್ರು. ಲಿಂಗಾಯತ ಸಮಾವೇಶಕ್ಕೂ ಒಂದು ದೊಡ್ಡದಾದಂತಹ ಪ್ಲಾನ್ ರೂಪಿಸಿದ್ರು. ಬೃಹತ್ ಸಮಾವೇಶ ಮಾಡುವ ಮೂಲಕವಾಗಿ ಪರೋಕ್ಷವಾಗಿ ಯತ್ನಾಳ್ ಹಾಗೆ ಹೈಕಮಾಂಡ್ಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆನೇ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಈ ಇಬ್ಬರಿಗೂ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ದೆಹಲಿ ಚುನಾವಣೆಯ ನಂತರದಲ್ಲಿ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿತ್ತು. ಸದ್ಯದಲ್ಲೇ ಏನಾದರೂ ಒಂದು ಆಗುತ್ತೆ ಅಂತ ಹೇಳ್ತಾ ಇದ್ರು. ಯತ್ನಾಳ್ ಅವರು ನೋಟಿಸ್ ಕೊಟ್ಟ ನಂತರದಲ್ಲಿ ಸ್ವಲ್ಪ ದಿನ ತಣ್ಣಗಾಗಿದ್ರು, ಆದರೆ ಮತ್ತೆ ಸಿಡಿದೋಡೋದಕ್ಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ವಿಜೇಂದ್ರ ಅವರು ಬಹಳ ಕಾನ್ಫಿಡೆನ್ಸ್ನಲ್ಲಿದ್ದರು. ಯತ್ನಾಳ್ ಅವರ ನಿರಂತರವಾದಂತಹ ಆಕ್ರಮಣಕಾರಿ ದಾಳಿಗೆ ವಿಜೇಂದ್ರ ಅವರು ಕಡೆಗೆ ಪ್ರತಿಕ್ರಿಯೆ ನೀಡೋದನ್ನೇ ನಿಲ್ಲಿಸಿದ್ರು. ಎಲ್ಲಿ ಉತ್ತರ ಕೊಡಬೇಕೋ, ಯಾವ ಮೂಲಕವಾಗಿ ಉತ್ತರ ಕೊಡಬೇಕೋ ಆ ಸಂದರ್ಭದಲ್ಲೇ ಆ ಮೂಲಕವಾಗಿಯೇ ಉತ್ತರ ಕೊಡ್ತೀನಿ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಅಂದರೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವಂತಹ ಆತ್ಮವಿಶ್ವಾಸ ಅವರಲ್ಲಿ ಕಾಣಿಸಿತ್ತು. ಸದ್ಯ ಯತ್ನಾಳ್ ಅವರು ಹಾಗೆ ವಿಜೇಂದ್ರ ಅವರು ದೆಹಲಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲೇ ಉಚ್ಚಾಟನೆ ಆದೇಶ ಆಗಿದೆ, ಜೊತೆಗೆ ಹಲವರಿಗೆ ಶೋಕಾಸ್ ನೋಟಿಸ್ ಹೋಗಿದೆ. ಇನ್ನು ಯತ್ನಾಳ್ ಅವರು ಇತ್ತೀಚೆಗೆ ಹೊಸ ಪಕ್ಷ ಕಟ್ತೀನಿ,
ಹಿಂದುತ್ವದ ಆಧಾರದಲ್ಲಿ, ಲಿಂಗಾಯತ ಸಮಾಜದ ಬಲದ ಆಧಾರದ ಮೇಲೆ ಒಂದು ಪಕ್ಷ ಕಟ್ತೀನಿ, ಕರಾವಳಿ ಭಾಗದಲ್ಲಿ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದುತ್ವದ ಆಧಾರದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೀನಿ ಅಂತ ಹೈಕಮಾಂಡ್ಗೆ ಒಂದು ನೇರ ಸಂದೇಶವನ್ನು ರವಾನಿಸಿದ್ರು ಅಂತ ಹೇಳಲಾಗಿದೆ. ಉಚ್ಚಾಟನೆ ಮಾಡಿದ್ರೆ ತಮ್ಮ ನಾಯಕರನ್ನೆಲ್ಲ ಸೇರಿಸಿಕೊಂಡು ಈ ರೀತಿಯ ನಿರ್ಧಾರಕ್ಕೆ ಕೈ ಹಾಕ್ತಾರೆ ಅನ್ನುವಂತಹ ಸುದ್ದಿ ಇತ್ತು. ಈಗ 6 ವರ್ಷಗಳವರೆಗೆ ಉಚ್ಚಾಟನೆ ಆಗಿದೆ. ಯತ್ನಾಳ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ, ಯಡಿಯೂರಪ್ಪ ಕುಟುಂಬಕ್ಕೆ ಯಾವ ರೀತಿಯಾಗಿ ಸೆಡ್ಡು ಹೊಡಿತಾರೆ? ಇದಿಷ್ಟು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ವಿಚಾರ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಬಿಜೆಪಿ ಹೈಕಮಾಂಡ್ನ ಈ ಒಂದು ನಿರ್ಧಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.